ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನೋಡಿದ್ರಿ ಟೈಮ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಹೊರಗಡೆ ನೋಡಿ ಎಷ್ಟು ಕತ್ಲೆ ಇದೆ, ಇನ್ನೇನು ಬೆಳಕಾಗೋದ್ರಲ್ಲಿದೆ. ಸೊ ಬನ್ನಿ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹಬ್ಬದ ದಿನ ಹೇಗಿರುತ್ತೆ ನೋಡೋಣ. ಈಗ ತಾನೇ ಸ್ನಾನ ಮಾಡಿ ಬಂದು ವೆರಿ ಫಸ್ಟ್ ಥಿಂಗ್ ನಾನು ಹೊಸ್ಲನ್ನ ಕ್ಲೀನ್ ಮಾಡ್ಕೊಳ್ಳೋಣ, ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಬಿಡೋಣ, ಆಮೇಲೆ ಒಳಗಡೆ ಕೆಲಸ ಶುರು ಮಾಡೋಣ ಅಂತ ಅಂದ್ಕೊಂಡು ಮೊದಲು ತೋರಣ ಒಂದು ತಂದಿದ್ದೆ. ಸೊ ಆ ತೋರಣನ ಕೂಡ ಕಟ್ಟೋಣ ಅಂತ ಬಂದಿದ್ದೀನಿ. ತೋರಣ ಕಟ್ಟೋದಕ್ಕೆ ಮಾವಿನ ಎಲೆನ ತಗೊಳ್ತಾ ಇದ್ದೀನಿ. ತೋರಣ ಕಟ್ಟೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಸಿಗಿಸ್ಬಿಟ್ಟು ಕಳ್ಸಕ್ಕೂ ಬೇಕಲ್ಲ, ಅದಕ್ಕೆ ಅದನ್ನು ತಗೊಳ್ತಾ ಇದ್ದೀನಿ. ನೆನ್ನೆನೇ ಕಿಚನ್ ಎಲ್ಲಾನು ಕ್ಲೀನ್ ಮಾಡಿದ್ದೆ, ಬಟ್ ಸ್ಟಿಲ್ ಇವತ್ತು ಸ್ಟವ್ ಹಚ್ಚೋ ಮುಂಚೆ ಒಂದ್ಸಾರಿ ಒರೆಸ್ಕೊಂಡು ಪೂಜೆ ಮಾಡಿಬಿಟ್ಟು, ಅಂದರೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಸ್ಟವ್ ಹಚ್ಚೋಣ ಅಂದ್ಬಿಟ್ಟು ಇನ್ನು ನೀರು ಕೂಡ ಬಿಸಿ ಮಾಡಿಲ್ಲ. ಇವಾಗ ನೀರು ಬಿಸಿ ಮಾಡಬೇಕು, ಅದ್ರ ಮುಂಚೆ ಪೂಜೆ ಮಾಡ್ತಾ ಇದ್ದೀನಿ. ಈಗ ದೇವ್ರ ಮನೇನ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಫೋಟೋನೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನೆನ್ನೆನೇ ದೇವರ ಪಾತ್ರೆ ಎಲ್ಲ ಬೆಳಗಿಟ್ಟಿದೆ, ಅದನ್ನು ಜೋಡಿಸ್ಕೊಳ್ತೀನಿ. ಆಮೇಲೆ ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಶುರು ಮಾಡೋಣ ಅಂತ. ದೇವ್ರ ಮನೆ ಕೆಲಸ ಎಲ್ಲ ಮುಗೀತಲ್ಲ ಅಂತ ಹೇಳಿಬಿಟ್ಟು ನಾನೀಗ ಸೀರೆ ಉಟ್ಟಿ ಬಂದಿದ್ದೀನಿ. ಲಕ್ಷ್ಮೀದು ಸ್ಥಾಪನೆ ಮಾಡಿಬಿಟ್ಟು ಆಮೇಲೆ ಪೂಜೆ ಶುರು ಮಾಡೋಣ ಅಂಥೇಳಿ. ಸೊ ನೆನ್ನೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅಂದರೆ ಸೀರೆ ಉಡಿಸಿದ್ದೆ ಅಷ್ಟೇ. ಈಗ ಕಳಶಕ್ಕೆ ನೀರು ಹಾಕಿಬಿಟ್ಟು, ಕಳಶದಲ್ಲಿ ಏನೆಲ್ಲ ಹಾಕ್ತೀವೋ ಅದನ್ನೆಲ್ಲ ಹಾಕಿಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಎಲ್ಲ ಇಟ್ಟು ಸ್ಥಾಪನೆ ಮಾಡಬೇಕು. ಸೊ ಮೊದಲಿಗೆ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಕಾಯಿನ್ ಮತ್ತು ಚಿನ್ನದ ಒಂದು ಕಾಯಿನ್ ಕೂಡ ಹಾಕಿದ್ದೀನಿ. ಮತ್ತು 5 ಥರದ್ದು ಡ್ರೈ ನಟ್ಸ್ ಆ್ಯಂಡ್ ಫ್ರೂಟ್ಸನ್ನು ಕೂಡ ಹಾಕ್ತಾ ಇದ್ದೀನಿ. ಈವನ್ ಮಖಾನ ಬರುತ್ತಲ್ಲ, ಕಮಲದ ಹೂ, ಅದು ಕೂಡ ಹಾಕಿದ್ದೀನಿ. ಈಗ ತೆಂಗಿನಕಾಯಿ ಇಡೋ ಮುಂಚೆ ಜ್ಯುವೆಲ್ರಿನ ಹಾಕ್ಬಿಡ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ಮುಖವಾಡ ಹಾಕಿದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ. ನಾನು ಅರಿಶಿಣದ ಕೊಂಬು ಕಟ್ಟುತ್ತಾ ಇಲ್ಲ, ನಾನು ತಾಳಿನ ಒಂದು ಸೆಟ್ ಇಟ್ಟಿದ್ದೀನಿ ದೇವರಿಗೆ ಹಾಕೋದಕ್ಕೆ ಅಂದ್ಬಿಟ್ಟೆ. ಸೊ ಅದನ್ನು ಹಾಕ್ತಾ ಇದ್ದೀನಿ.
ಫೈನಲ್ ಟಚಪ್ ಸ್ನೇಹಿತರೆ, ಏನೇನೆಲ್ಲ ಜೋಡಿಸ್ಬೇಕಿತ್ತು ಎಲ್ಲನೂ ಜೋಡಿಸಿ ಆಗಿದೆ. ಈಗೇನಾದರೂ ಬಿಟ್ಟೋಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಏನೇನಾದರೂ ಮಿಸ್ ಆಗಿರುತ್ತೆ, ಅವಾಗವಾಗ ನೆನಪಾಗ್ತಾನೆ ಇರುತ್ತೆ. ನಾನು ಎಲೆ ಇಡೋದನ್ನೇ ಮರ್ತುಬಿಟ್ಟಿದ್ದೆ ಕಳಶಕ್ಕೆ. ಆಮೇಲೆ ನಾನು ಕಟ್ ಮಾಡಿಕೊಂಡೆ ಅಲ್ವಾ ಮಾವಿನ ಎಲೆ, ಬಟ್ ಇಡೋದನ್ನು ಮರ್ತುಬಿಟ್ಟಿದ್ದೆ. ಸೊ ಅದು ನೆನಪಾಯಿತು, ಅದನ್ನು ಇಟ್ಟೆ. ಆಮೇಲೆ ಒಂದು ಸಾರಿ ನೋಡ್ತಾ ಇದ್ದೀನಿ ಸರಿ ಇದೆಯಾ ಅಂದ್ಬಿಟ್ಟು. ಈಗ ಪೂಜೆ ಮಾಡೋ ಟೈಮ್. ಈಗ ಪೂಜೆ ಮಾಡಿ ಒಳಗಡೆ ಬಂದೆ. ಆದರೆ ಈಗ ಲಕ್ಷ್ಮಿಗೆ ಪೂಜೆ ಮಾಡೋ ಮುಂಚೆ ನನ್ನ ಹತ್ರ ಒಂದು ಬುಕ್ ಇದೆ. ಅದರಲ್ಲಿ ಹೇಗೆ ಸ್ಥಾಪನೆ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ಸ್ಥಾಪನಾ ವಿಧಿನ ಪೂರ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಇವಾಗ ಕೂತ್ಕೊಳ್ತಾ ಇದ್ದೀನಿ. ಸ್ಥಾಪನಾ ವಿಧಿ ಪೂರ ಆದಮೇಲೆ ಧೂಪ ಹಚ್ಚಿ ಆರತಿ ಮಾಡಿಬಿಟ್ಟು ಆಮೇಲೆ ಅಭಿಷೇಕ ಮಾಡಬೇಕು. ಅದಾದಮೇಲೆ ನಾನು ಮಂಗಳಾರತಿ ಪೂಜೆ ಮಾಡ್ತೀನಿ. ಕಲ್ಸಕ್ಕರೆ, ತುಪ್ಪ, ಡ್ರೈ ನಟ್ಸ್, ಜೇನುತುಪ್ಪ, ಬಾಳೆಹಣ್ಣು, ಮೊಸರು, ಹಾಲು, ಎಳ್ನೀರು.
ವರಮಹಾಲಕ್ಷ್ಮಿ ಸ್ನೇಹಿತರೆ. ಸೊ ನಮ್ಮ ಟೈಮಿಂಗ್ಸು 9 ಗಂಟೆಗೆ ಮುಗೀತು. 5:15ಗೆ ಎದ್ದು ಎಲ್ಲನೂ ಬೇಗನೆ ಮಾಡೋಣ, 7:15 ಒಳಗಡೆ ಮಾಡೋಣ ಅಂದ್ಕೊಂಡೆ. ಆದರೂ ಕೂಡ 8 ಗಂಟೆಗೆ ಆಯಿತು ನೋಡಿ. ಅಂದರೆ 8 ಗಂಟೆಗೆ ನಾನು ಎಲ್ಲ ಇಟ್ಟು ಪೂಜೆ ಶುರು ಮಾಡಿದ್ದು. ಸೊ 8 ಗಂಟೆಯಿಂದ 9 ಗಂಟೆ ತನಕ ನಾನು ವ್ರತನ ಆಚರಿಸಿ ಆಮೇಲೆ ದೇವ್ರ ನಾಮ ಎಲ್ಲ ಹೇಳಿ ಫೈನಲ್ ಮುಗಿಯೋ ತನಕ 9 ಆಯಿತು. ಸೊ ಈಗ ಸಾನುಗೆ ತಿಂಡಿ ಮಾಡಿ ಕೊಡಬೇಕು. ಹಾಲು ಕೊಟ್ಟಿದ್ದೀನಿ ಮತ್ತು ಸ್ವಲ್ಪ ನಟ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಬ್ರೆಡ್ಡು ಎಲ್ಲ ಇವತ್ತು ಏನೂ ಇಲ್ಲ. ಓಕೆ ಸ್ನೇಹಿತರೆ, ಇನ್ನು ಡೆಕೋರೇಷನ್ ತುಂಬ ಇದೆ. ಬೇಸಿಕ್ ಥಿಂಗ್ಸ್ ಇಟ್ಬಿಟ್ಟು ಬರಿತಾ ಇರೋದು ಮೊದಲಿಗೆ ಬೇಸಿಕ್ ಥಿಂಗ್ಸನ್ನು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿರೋದು. ಸೊ ಡೆಕೋರೇಷನ್ ಅಂತ ಏನು ಜಾಸ್ತಿ ಮಾಡಿಲ್ಲ, ಮಾಡಬೇಕು. ಅದು ಈಗ ಶುರು. ಆದರೆ ಮೊದಲು ಪೂಜೆ ಮಾಡಿಬಿಡೋಣ, ಸಂಜೆ ತನಕ ಟೈಮ್ ಇದೆಯಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಕೂಡ ಬೇಗ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ಸೊ ಈಗ ತಿಂಡಿ ಮಾಡಬೇಕು. ತಿಂಡಿ ಮಾಡಾದಮೇಲೆ ಅಡುಗೆಗೆ ಶುರು ಮಾಡಬೇಕು. ಮೊದಲಿಗೆ ಏನು ಒಬ್ಬಟ್ಟು ಮಾಡೋದಕ್ಕೆ ಹಸಿಟ್ಟನ್ನು ಕಲಿಸಿಡಬೇಕು ನಾನು. ಅದು ಆಮೇಲೆ ವಡೆಗೆ ನೆನೆಸಿಡಬೇಕು. ಸೊ ಅಷ್ಟನ್ನು ಈಗ ಮಾಡಿಬಿಟ್ರೆ 1 ಅವರ್ ಬಿಟ್ಟು ನಾನು ತಿಂಡಿನ 1 ಅವರ್ ಬಿಟ್ಟು ನಾನು ಅಡುಗೆನ ಶುರು ಮಾಡ್ಬೋದು. ಸೊ ಹೀಗಿತ್ತು ನಮ್ಮ ಬೆಳಿಗ್ಗಿನ ವರಮಹಾಲಕ್ಷ್ಮಿ ಪೂಜೆ. ಸೊ ಏನು ರಾಜೇಶ್ ಅವ್ರ ದಿನ ಪೂಜೆನೇ ಮುಗ್ದಿಲ್ಲ. ನಾವು ಇಷ್ಟೊತ್ತು ಸ್ಪೆಷಲ್ ಪೂಜೆ ಮಾಡಿದ್ವಿ. ಈಗ ರಾಜೇಶ್ ಅವರು ರೆಗ್ಯುಲರ್ ಪೂಜೆ ಮಾಡ್ತಾರಂತೆ. ನಾನು ಇದನ್ನ ಕೆಲಸ ಕೊಟ್ಟಿದ್ದೆ, ಈ ಮ್ಯಾಟ್ ಎಲ್ಲ ಹಾಕು ಅದೆಲ್ಲ ಜೋಡಿಸು ಅಂದ್ಬಿಟ್ಟು. ಸೊ ನೀಟಾಗಿ ಜೋಡಿಸಿದಾಳೆ ಇಲ್ಲ. ಡನ್, ಥ್ಯಾಂಕ್ ಯು. ಮಿಲ್ಕ್. ಇನ್ನು ತಿಂಡಿ ಆಗಿಲ್ಲ, ತಿಂಡಿ ಮಾಡಿದ್ಮೇಲೆ ತಿಂಡಿ ಮಾಡು ಅಂತ. ಕರ್ಟನ್ಸ್ ಅದು ಮುಚ್ಚಬೇಕು ರಜಾ. ಆ ಕಡೆ ಇರೋರಿಗೆ ಈ ಕಡೆ ಕಾಣಬಾರ್ದು ಅಂತ ಅದು ಮುಚ್ಚೋದು. ಮುಚ್ಚಬೇಕು, ಮುಚ್ಚಿಬಿಟ್ಟು ದಿಂಬು ಹಿಂದೆ ಬಿಡು. ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆನ ದೇವರಿಗೆ ನೈವೇದ್ಯ ಕೂಡ ಮಾಡ್ತೀನಿ. ಲಕ್ಷ್ಮಿಗೆ ಹುಳಿ ಅನ್ನ ಫೇವ್ರೆಟ್ ಅಂತೆ. ಸೊ ನೈವೇದ್ಯ ಮಾಡೋದಕ್ಕೆ ಅಂದ್ಬಿಟ್ಟು ಇವತ್ತು ಪುಳಿಯೋಗರೆ ಮಾಡಿದ್ದೆ. ಹಾಗೆ ಗೊಜ್ಜನ ನೆನೆನೇ ಮಾಡಿಟ್ಟಿದ್ದೆ. ಅನ್ನ ಇವಾಗ ಮಾಡಿದೆ. ಆ ಗೊಜ್ಜಿಗೆ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ರೂಮಲ್ಲಿ ಕುತ್ಕೊಂಡು ಮಾಡ್ತಿದ್ರಾ? ನಾನು ಏನ್ ಮಾಡ್ತಾ ಇದ್ರು? ಅದಕ್ಕೆ ರೂಮ್ ಕೊಟ್ಟೋದ್ರಾ? ಅಲ್ಲ ಆದ್ರೆ ಹಾಕಿಲ್ಲ ಅಂದ್ರೆ ಗೇಟ್ಗೆ ಹಾಕಿ, ಗೇಟ್ಗೆ ಹಾಕಿ. ಆ ತೋರಣ ಇದೆಯಲ್ಲ, ಆಗೋದಿಲ್ಲ ಅನ್ಸುತ್ತೆ ಅಲ್ವಾ? ಒಳ್ಳೆ ಸಮ್ಮರ್ ತರ ಅನ್ನಿಸ್ತಾ ಇದೆ. ಆಷಾಢ ಮುಗಿದ ತಕ್ಷಣನೇ ಹಿಂಗಾಗೋಯ್ತಲ್ರಿ. ಏನ್ ಶಕೆ. ಸೊ ಇವರು ಅಲ್ಲಿ ಫ್ಯಾನ್ ಹಾಕೊಂಡು ಕೂತ್ಕೊಂಡಿದ್ರಾ ರೂಮಲ್ಲಿ. ನೋಡಿ ಇಲ್ಲಿ ಕೂತ್ಕೊಂಡು ಮಾಡವ್ರೆ. ಇದು ಡೆಕೋರೇಷನ್ದು. ನಾನು ಇವಾಗ ಶುರು ಮಾಡಬೇಕು ಇನ್ನು ಸ್ವಲ್ಪ ಹೊತ್ತರಲ್ಲಿ. ಇನ್ನು ಸಾನು ಅವ್ರು ಎಲ್ಲವ್ರೆ ಗೊತ್ತಾ? ಫ್ಯಾನ್ ಹಾಕೊಂಡು ಇಲ್ಲಿ ಕೂತಿದ್ದಾಳೆ. ಇವಳಿಗೆ ಡ್ರೆಸ್ ಚೇಂಜ್ ಮಾಡು ಅಂತ ಇದ್ದೀನಿ, ಮಾಡ್ತಾ ಇಲ್ಲ. ಆ ಡ್ರೆಸ್ ಅವಳಿಗೆ ತುಂಬಾ ಇಷ್ಟ ಅಂತೆ. ಯಾವಾಗ ಹಾಕಲಿ. ನಾನು ಬೇಡ ಮಗಳೇ, ಸಮ್ಮರಲ್ಲಿ ಇದು ಶಕೆ ಆಗುತ್ತೆ ಮಗಳೇ, ಇವತ್ತು ಬೇಡ ಅಂದ್ರೂ ಇಲ್ಲ ನಾನು ಹಾಕ್ತೀನಿ ಅಂದ್ಕೊಂಡು ಹಾಲಲ್ಲಿ ಕೂತ್ಕೊಳ್ಳೋಕ್ಕಾಗದೆ ಬಂದು ಇಲ್ಲಿ ಕೂತ್ಕೊಂಡು ಅವಳು ಡೈರಿ ಬರಿತಾ ಇದ್ದಾಳೆ.
ಈಗ ತಿಂಡಿ ಟೈಮ್. ತಿಂಡಿ ಏನೋ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಕೊಟ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆ ಸ್ವಲ್ಪ ಮಿಕ್ಸ್ಚರ್ ಕೂಡ ಕೊಟ್ಟಿದ್ದೆ, ಕ್ರಂಚಿಯಾಗಿ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು. ಮತ್ತೆ ಈಗ ತಿಂಡಿ ಎಲ್ಲ ಆದಮೇಲೆ ಅಡುಗೆಗೆ ಶುರು ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನಗೆ ಸುಮಾರು ಜನ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿರೋ ಅಂತ ಲಕ್ಷ್ಮಿಗೆ ಕೂರಿಸಿರೋ ಫೋಟೋನ ಕಳಿಸಿದ್ದೀರಾ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮ್ಮದು ನಾನು ಶೇರ್ ಮಾಡಬೇಕು ಅಂದರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಟೈಮ್ ನೋಡಿ 12 ಆಗ್ತಾ ಇದೆ. 12 ಆಗೋಯ್ತು. ಸೊ ಈಗ ನಾನು ವ್ಲಾಗನ್ನು ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಏನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀವೋ ಹಾಗೆ ಸಂಜೆ ಪೂಜೆ, ಸಂಜೆ ಯಾರೆಲ್ಲ ಬರ್ತಾರೆ ನಮ್ಮ ಮನೆಗೆ ನೋಡೋಣ. ಆ್ಯಕ್ಚುಲಿ ಇವಾಗಲೇ ಕರೆದಿದ್ದಾರೆ, ಇಬ್ಬರು ಇನ್ವೈಟ್ ಮಾಡಿ ಹೋದರು. ಇವಾಗಲಾದರೂ ಬನ್ನಿ, ಸಂಜೆ ಆದರೂ ಬನ್ನಿ ಅಂತ. ಆದಷ್ಟು ಈಗಲೇ ಹೋಗಿ ಬಂದುಬಿಡ್ತೀನಿ. ಸಂಜೆ ಹೊತ್ತಂದರೆ ನಾನು ಸಂಜೆನೇ ಕರೆಯೋದಲ್ವಾ. ಸೊ ಅವರೆಲ್ಲ ಮನೆಗೆ ಬಂದು ಹೋಗೋ ತನಕ ಕಾಯಬೇಕಾಗತ್ತೆ. ಅದಕ್ಕೆ 12:15 ಅಷ್ಟೊತ್ತಿಗೆ ಬನ್ನಿ ಅಂದಿದ್ದಾರೆ. ಸೊ ಆವಾಗಲೇ 2 ಮನೆಗೂ ಹೋಗಿ ಬರೋಣ ಅಂತ ಇದ್ದೀನಿ. ಈಗ ಇನ್ನೂ ಡೆಕೋರೇಷನ್ ಶುರು ಮಾಡಿಲ್ಲ. ರಾಜೇಶ್ ಕೂಡ ಕೆಲಸದಲ್ಲಿ ಈಗ ಬ್ಯುಸಿ ಆದರು. ಅವ್ರಿಗೆ ಇವತ್ತು ರಜಾ ಇಲ್ಲ. ಸೊ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಸಾನುಗೆ ಸದ್ಯ ಅವ್ಳ ಫ್ರೆಂಡ್ಸ್ ಸಿಕ್ಕಿದ್ರು, ಅವಳು ಆಟ ಆಡೋದಕ್ಕೆ ಹೋದ್ಲು. ಇಲ್ಲ ಅಂದರೆ ಮಮ್ಮ ನನಗೆ ಬೋರು, ಟಿ ವಿ ಹಾಕ್ಲಾ ಅಂತ ಕೇಳ್ತಿದ್ಲು. ಈ ವರ್ಷ ನಾವು ಇಲ್ಲಿ ಕೂರಿಸಿದ್ದೀವಲ್ವ, ನಾನು ಬೆಳಗ್ಗೆಯಿಂದ ಟಿ ವಿ ಹಾಕೋಕ್ಕೆ ಬಿಡ್ತಾ ಇಲ್ಲ ಮಗಳೇ ಹಾಕಂಗಿಲ್ಲ, ಇವತ್ತು ಮಾಮಿ ಕೂರಿಸಿರೋದು ಅಲ್ಲಿ ಅಂತ. ಸೊ ನಾನು ಇನ್ನು ಈಗ ಸ್ಯಾರಿ ಚೇಂಜ್ ಮಾಡೋಣ ಅಂದ್ಕೊಂಡೆ. ಕೆಲಸ ಶುರು ಮಾಡೋಣ ಅಡುಗೆದು, ಆದಷ್ಟು ಬೇಗ ಎಲ್ಲನೂ ಮುಗಿಸೋಣ. ಮತ್ತು ಸಂಜೆ ಸ್ವಲ್ಪ ಆರಾಮಾಗಿ ರೆಡಿ ಆಗ್ಬೋದು. ಇಲ್ಲಾಂದರೆ ಯಾವಾಗಲೂ ಹರಿಬರಿಯಲ್ಲೇ ರೆಡಿ ಆಗೋದು ನಾನು, ಆ ಥರ ಅಂದ್ಕೊಂಡೆ. ಈಗ ಅವ್ರು ಕರೆದ್ರಲ್ಲ 12:15. ಸೊ 12:15 ಹೋಗಿ ಬರ್ತೀನಿ. ಅಲ್ಲಿ ತನಕ ಸ್ವಲ್ಪ ಕೂತ್ಕೊಂಡು ಬಿಡಿಸ್ಕೊಳ್ಳೋ ಅಂಥ ಕೆಲಸ ಇದೆ. ಸೊ ಸಂಜೆ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಈಗ ವಿಡಿಯೋನ ಎಂಡ್ ಮಾಡ್ತೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಇಷ್ಟ ಆದರೆ ಲೈಕ್, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್, ಏನಾದರೂ ಒಂದು ಮಾಡಿ ಪ್ಲೀಸ್. ಓಕೆ, ಸಿಗೋಣ ಸ್ನೇಹಿತರೆ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್. ಮತ್ತೊಮ್ಮೆ ಹ್ಯಾಪಿ ವರಮಹಾಲಕ್ಷ್ಮಿ.